ಲೋ ಬಜೆಟ್ ಲೈಲಾ ಮಜ್ನು ಲವ್ ಸ್ಟೋರಿ ನೀವು ನೋಡೇ ಇರ್ತೀರಾ. ಆದ್ರೂ ಕಮೆಂಟ್ ಓದಕ್ ಮುಂಚೆ ಇನ್ನೊಂದ್ಸತಿ ನೋಡ್ಕೊಂಡ್ ಬನ್ನಿ. ಜನರೇ, ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕಪ್ ಆಯ್ತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅವ್ರ ಅಮ್ಮನ 19 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬೋಳಿ ಮಕ್ಳದೊಂದ್ ಕಾಟ. ಯಾರ್ಯಾರೋ ಸಾಯ್ತವ್ರೆ, ಇವ್ರಿಗೆ ಸಾವು ಬರ್ಲಿಲ್ಲ. ಸಾಕ್ಷಿಗಳ ನಾಶವಾಗೋದಕ್ಕಿಂತ ಮುಂಚೆನೆ ಕಿಪ್ಪಿಗೆ ನ್ಯಾಯ ದೊರಕಿಸಿಕೊಡಬೇಕು. ಇನ್ಸ್ಟಾಗ್ರಾಮ್ ಪ್ರೇಕ್ಷಕರು ಶಾಂತಿಯಿಂದ ವರ್ತಿಸಬೇಕೆಂದು ವಿನಂತಿ. ಈ ವಿಷಯಕ್ಕೆ ಸಿಐಡಿ ತನಿಖೆ ನಂತರ ನ್ಯಾಯ ಸಿಗುತ್ತಾ ಕಾದು ನೋಡೋಣ. ಇದೆಲ್ಲ ವಿರೋಧ ಪಕ್ಷದ ಕೈವಾಡ. ನಾಳೆ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. 50,000 ಕೊಟ್ಟು ಫೋನ್ ತಗೊಂಡ್ರು 400 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಸೋರು ನೆಮ್ಮದಿ ಇಲ್ವಲ್ಲ ಗುರು. ಈ ಕೇಸ್ ಲಾಯರ್ ಜಗದೀಶ್ ಅವರಿಗೆ ಒಪ್ಪಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ఇన్స్టాగ్రామ్ బతుకు జడకా బండి. మీ ఇద్దరు సంబంధం ఏంటి? అక్రమ సంబంధం. ನಿಮ್ಮ ಅಮ್ಮನ್ ಬೋ ಮಕ್ಳ ಮಾರ್ಕೆಟ್ ಅಲ್ಲಿ ಸೊಪ್ಪು ಮಾರಿ 40,000 ಮೊಬೈಲ್ ತಗೊಂಡಿದ್ದೆ. ನಿಮ್ ಕಾಟಕ್ ಅದನ್ನು ಹೊಡೆದಾಕ್ಬಿಟ್ಟೆ. ಇದೇನಾದ್ರೂ ಮಧ್ಯೆ ಯಾರಾದ್ರೂ ಬಂದ್ಬಿಟ್ಟು ನಿಂಗಿದ್ರ ಬಗ್ಗೆ ಏನನ್ಸುತ್ತೆ ಅಂತ ಕೇಳಿದ್ರೆ ನಮ್ PM ಆದ ನರೇಂದ್ರ ಮೋದಿ ಅವರು ಖುದ್ದಾಗಿ ಕಿಪ್ಪಿ ಮನೆಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡಬೇಕು. ಆಮೇಲೆ ನಾಸಾದವರು ಅವ್ರ ಸ್ಯಾಟಲೈಟ್ ಇಂದ ಈ ವಿಷಯನ ಮಾರ್ಸ್ ಅಲ್ಲಿರೋ ಏಲಿಯನ್ಸ್ಗೂ ತೋರಿಸಬೇಕು. ಆಮೇಲೆ ಮಾರ್ಸ್ ಅಲ್ಲಿರೋ ಏಲಿಯನ್ಸ್ ಬಂದು ಇಲ್ಲಿ ಈ ಕೇಸ್ ನ ಸಾಲ್ವ್ ಮಾಡಬೇಕು. तुम क्या खाते हो? लकड़ी, जाली, धूप, एक अच्छी सी हेडफोन बता दो। अरे भैया किस लिए चाहिए? अरे वो एक्चुअली है ना, मैं एक प्रोफेशनल गेमर हूँ, PUBG खेलता हूँ। ये देखो भैया, लेफ्ट राइट साउंड भी आएगा और बेस भी 1 नंबर है इसमें। अरे भैया ये वाली लगाओ, ये उससे शाबाश बेटा। कितने तेजस्वी लोग हैं हमारे पास, कितने शानदार विचार रखते हैं। I'll tell you about the purpose later. ನೀವ್ ಹೋಗಿ ರೆಸ್ಟ್ ಮಾಡಿ. ಇಷ್ಟ ದಿನ ಒಳಗ್ ನಾವ್ ಅದೇ ಮಾಡಿದ್ದು. ಮನೆಗ್ ಡ್ರಾಪ್ ಹಾಕೋರು ಯಾರು, ನೀವು ಅವ್ರ? ಎಕ್ಸ್ಕ್ಯೂಸ್ ಮೀ, ನಂಗ್ ಡ್ರಾಪ್ ಹಾಕಿ ಅಭ್ಯಾಸ ಇಲ್ಲ, ಜಾಸ್ತಿ ಒಳಗ್ ಹಾಕಿ ಅಭ್ಯಾಸ. ನಮಗೂ ಅಷ್ಟೇ. ಎಣ್ಣೆ Nimda, Dozras tell me. Har tabush crack oikinim bomla, mohino zuku, lo hakwe, una casa, minu opis. निकल लौड़े, पहली फुर्सत में निकल. ये जोको मेहंदी लगा के रखना, डोली सजा के रखना, मेहंदी लगा के रखना, डोली सजा के रखना. शाबाश बेटा, बहुत बढ़िया। कितने दिए ये? 2000, 300, 1500, 300, 1000, 300, 800. 300. इसका प्राइस क्या? 9,795. 300. तेरे तो की सिखा, तेरे दे की लिखा. हुसन तेरा तौबा 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 तौबा. ಲೇ ಬೊಸಡಿಕೆ ನನ್ನ ಮಾತು ಕೇಳ, ಮಂಜುಳ ಹುಡುಗಿ ಬಾಳ ಚಲೋ ಅದ. ಯಾರು? ನಿಮ್ಮ ಅವ್ವ ನಾ ಮದ್ವಿ ಮಾಡ್ಕೋಕಿನ. ಅಲ್ಲೋ, ನಾ ಕಂಪ್ನಿನ್ ಲವ್ ಮಾಡತ್ತೇನೆ. ಹಲೋ, ಫೋನ್ ಯಾರ್ದೈತೆ? ಮಂಜುಳ ಅಪ್ಪ ಫೋನ್ ಮಾಡ್ಯಾನ. ಏನ್ ಅನ್ನತಾನ?
ಫಾರ್ಚುನರ್ ಯಾವ ಕಲರ್ ಬೇಕು ಯಾಕನ್ ವೈಟ್ ಕಲರ್. ಸುಳಿ ಮಗಣ राजमाता समर शंख फूंक दो. ಓ ಏನ್ ಬ್ರೋ ನೀವಿಲ್ಲಿ? ಸಾಮಾನ್ ತಗೊಳ್ಳೋಣ ಅಂತ ಬಂದಿದ್ದೆ. ಯಾಕೆ ಬ್ರೋ ನಿಮ್ಮ ಹತ್ರ ಇಲ್ವಾ? ನಿಂಗ್ ಲವರ್ ಇಲ್ವಾಣ? ಇಲ್ಲ. ಯಾಕಣ ನಿಂಗ್ ನಿಂತ್ಕೊಂಡಲ್ವಾ? ಉಲ್ಲ ಮತ್ತೆ ಹಿಂಗಾದ್ರೆ ಏನಾಗ್ತ ನಿಂತು ಇಲ್ಲ ಇದನ್ನ ಇಪ್ಪಸಲ್ಲಿ ನೋಡೋಣ ನಿಂತು ನನ್ನ ಉಸಿರಾಣಿ ನನ್ನ ಜಗ ನೀನೆ. ब्यूटीफुल ಎಂದಿಗೂ ಎಂದಿಗೂ ನೀನೊಂದಿಗೆ. ಹೆಂಗ ಮೊನ್ನೆ ತಾನೆ ಪಿಯುಸಿ ಮುಗ್ಸವ್ರೆ ಊರ್ಹಾಡು ಮಾಡೋ ಅಮ್ಮ 4 ದಿನ ಆತು ಉಣಕ್ ಏನಾರ ಇದ್ರ ಹಾಕಮ್ಮ. ಏ ಗೀತಾ ಉಣಾಕ್ ಏನಾರ ಅನ್ನ ನೀಡಾವಿತ್ಗ ತಗೋಪ. ಅನ್ನ ತಗಂದೇ ಮಾಡು. ನಿನ್ ನಂಬರ್ ಕೊಡು. ಅತ್ತೆ ಹಾ ಇರ್ಲಿ ಹಾಕವಾದ್ನ. ಜಲ್ದಿ ಬಾ, ಯಾರ ನೋಡಿದ್ರೆ ಪ್ರಾಬ್ಲಮ್ ಆಗ್ತೈತಿ. ಓಡ್ಕೊಂಡು ಏನಾತ? ಈಗ ಹಿಂಗ್ ಮಾಡಕ್ ಹೋಗ್ಬೇಡ ಸುಮಿತ್. ನಿನ್ ಸಂಬಂಧ ಎಲ್ಲಾ ಬಿಟ್ಟು ಬಂದೀನಿ. ಕಲ್ಯಾಣಿ ನಂಗೆ ಯಾಕೋ ಇದು ಸರಿ ಅನ್ಸಾತಿಲ್ಲ. ನಂಗ್ ನಿನ್ ಬಿಟ್ಟು ಇರಕ್ ಆಗಂಗಿಲ್ಲ ಸುಮಿತ್. ಬಾ ಓಡೋಗೋಣ. ಎಲ್ಲಿ ಓಡೋಗ್ತಿ? ಮೊದ್ಲೆಲ್ಲ ಅಪ್ಪ ಹಾರ್ಟ್ ಪೇಷಂಟ್. ನಾವ್ ಹಿಂಗ್ ಓಡೋಗಿ ಅವ್ರಿಗೇನ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತಿ? ಎಷ್ಟು ಸೆಲ್ಫಿಶ್ ಅದಿರು. ಬರೀ ನಿನ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡತ್ತಿಲ್ಲ. ನಾ ಎಲ್ಲ ಬಿಟ್ಟು ಬಂದಿಲ್ಲ. ಈಗ ಸುಮ್ನ ಬಾ ಓಡೋಗೋಣ. ಕಲ್ಯಾಣಿ ನಿನಗೆ ಸ್ವಲ್ಪ ಜವಾಬ್ದಾರಿ ಐತಿ. ನಿಮ್ಮ ಅಪ್ಪ ಅಮ್ಮ ನಿನಗೆ ಹೆತ್ತು ಹೊತ್ತು ಇಷ್ಟು ದೊಡ್ಡಾಚಿ ಮಾಡಾರ. ಓಡೋದ್ರೆ ಕಾಲ್ ಸೊಯ್ದಿಲ್ಲ, ನಡ್ಕೊಂತ ಬನ್ನಂತ. ಮಬ್ಬಲ್ಲ ಓಡೆ. ಒಬ್ಬ ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಡಾಕ್ಟ್ರೆ ಸೊಂಟ ತುಂಬಾ ನೋವ್ತಿದೆ ಒಂಚೂರು ಚೆಕ್ ಮಾಡಿ. ಡಾಕ್ಟರ್ ಕೇಳ್ತಾನೆ, ಇಷ್ಟೊಂದು ನೋವು ಹೆಂಗಾಯ್ತು? ಅದಕ್ಕೆ ಪೇಷಂಟ್ ಹೇಳ್ತಾನೆ, ನಾನ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ನಾನ್ ಮನೆಗೆ ಹೋದೆ. ಹೋಗ್ ನೋಡಿದ್ರೆ ನನ್ನ ಹೆಂಡತಿ ಬೆಡ್ರೂಮ್ ಇಂದ ಏನೋ ಸೌಂಡ್ ಬರ್ತಾಯಿತ್ತು. ನೋಡಿ ಹೋಗ್ಬಿಟ್ಟು ಫುಲ್ ಚೆಕ್ ಮಾಡಿದೆ, ಏನು ಸಿಕ್ಕಿಲ್ಲ. ಕಿಟಕಿ ಹತ್ರ ಬಂದ್ ನೋಡ್ತೀನಿ, ಯಾರೋ ಒಬ್ಬ ಪ್ಯಾಂಟ್ ನ ಕೈಗೆ ಹಾಕೊಂಡು ಶರ್ಟ್ ನ ಕಾಲ್ ಹಾಕೊಂಡು ನೋಡೋಯ್ತಿದ್ದ. ನಂಗ್ ಸೈಕ್ ಆಗ್ಬಿಟ್ಟು ಪಕ್ಕದಲ್ಲಿ ಒಂದ್ ಫ್ರಿಜ್ ಇತ್ತು, ಅದನ್ನ ತೆಗ್ದು ಅವ್ನ ಮೇಲೆ ಹಾಕ್ಬಿಟ್ಟೆ. ವೇಟ್ ಜಾಸ್ತಿ ಇದ್ದಲ್ಲ ಅದಕ್ಕೆ ನೋತಾ ಇರ್ಬೇಕು. ಅಷ್ಟಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ. ಅವನ ನೋಡಿದ್ರೆ ಸರಿಯಾಗಿ ಆಕ್ಸಿಡೆಂಟ್ ಆಗಿರೋ ತರ ಇದ್ದ. ಡಾಕ್ಟರ್ ಅವನ್ನ ಕೇಳ್ತಾನೆ, ಏನಾಯ್ತು? ಈಗ ಅವ್ನು ಹೇಳ್ತಾನೆ, ಡಾಕ್ಟ್ರೆ ಬೆಳಗ್ಗೆ 8 ಗಂಟೆ ಇರೋ ಕೆಲ್ಸಕ್ಕೆ ನಂಗೆ 7:45 ಎಚ್ಚರ ಆಯ್ತು. ನಾನ್ ನಾಷ್ಟನು ಮಾಡ್ದೆ, ಅರ್ಜೆಂಟ್ ಅಲ್ಲಿ ಪ್ಯಾಂಟ್ ನ ಕೈ ಹಾಕೊಂಡು ಶರ್ಟ್ ನ ಕಾಲ್ಗೆ ಹಾಕೊಂಡು ಓಡೋಯ್ತಿದ್ದೆ. ಅಷ್ಟ್ರಲ್ಲಿ ಯಾರೋ ಒಬ್ಬ ಗೋಳಿ 4ನೇ ಫ್ಲೋರ್ ಇಂದ ನನ್ ಮೇಲೆ ಫ್ರಿಜ್ ಎಸ್ಬಿಟ್ಟ. ಡಾಕ್ಟರ್ ಇದನ್ನ ಕೇಳಿ ಶಾಕ್ ಅಲ್ಲಿ ಇರ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ. ಅವ್ನಿಗೂ ಕೈ ಕಾಲೆಲ್ಲ ಫುಲ್ ಗಾಯ ಆಗಿರುತ್ತೆ, ನೋಡಿದ್ರೆ ಸೇಮ್ ಆಕ್ಸಿಡೆಂಟ್ ಆಗಿರೋ ತರ ಇರುತ್ತೆ. ಡಾಕ್ಟರ್ ಕೇಳ್ತಾನೆ, ಇವಾಗ ನಿಂಗೇನಪ್ಪ ಆಯ್ತು? ಏನಿಲ್ಲ ಡಾಕ್ಟ್ರೆ, ನಾನ್ ನನ್ ಪಾಡು ಫ್ರಿಜ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೆ. ಯಾರೋ ಒಬ್ಬ ಗೋಳಿ ಮಗ ಫ್ರಿಜ್ ನ ತಗ್ಬಿಟ್ಟು 4ನೇ ಫ್ಲೋರ್ ಇಂದ ಕೆಳಗೆ ಎಸ್ಬಿಟ್ಟ. ಏನಿದು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮತ್ತೆ ನನ್ನ 4 ಜನ ಫ್ರೆಂಡ್ಸ್ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ ನೈಟ್ 2 ಗಂಟೆವರೆಗೂ. ಆಚೆಯಿಂದ ಸಡನ್ ಆಗಿ ಏನೋ ಸೌಂಡ್ ಬಂತು. ಹೋಗ್ ನೋಡಿದ್ರೆ ಯಾರೋ ಒಬ್ಬ ಸರಿಗ್ ಡಿವೈಡರ್ ಕೊಟ್ಟು ದಬಾಕೊಂಡ್ಬಿಟ್ಟವನೆ. ಗಾಡಿ ಅವನ ಮೇಲೆ ದಬಾಕೊಂಡ್ಬಿಟ್ಟೈತೆ. ನಾನ್ ನನ್ ಫ್ರೆಂಡ್ ಹೇಳ್ದೆ, ಮಚ್ಚ ಹೋಗ್ ಗಾಡಿ ಎತ್ತು ಅಂತ. ಅವ್ನ ಆಗಲ್ಲ ಅಂದ. ಯಾಕೋ ಅಂದ್ರೆ, ಯಾರಿಗ್ ಗೊತ್ತು ಮಚ್ಚ, ಚೋಳಿ ಜಾಸ್ತಿ ಐತಲ್ಲ, ಬೆಡ್ಶೀಟ್ ಸಿಕ್ಕಿಲ್ಲ ಅಂತ. ಅವ್ನ್ ಗಾಡಿನೇ ಹೊಚ್ಕೊಂಡ್ ಮಲ್ಕೊಂಡಿರ್ಬೇಕು ಅಂದ. ನಮ್ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ, ಮಹೇಶ್ ಅಳಿಯಾಸ್ ಮಾಲ್ ಮಹೇಶ್. ಅಣ್ಣ ಮಾಲ್ ಹೊಡ್ಬಿಟ್ಟು ಜಿಲೇಬಿ ತಿನ್ಬಿಟ್ಟಿದ್ದ. ಅವ್ನು ಇಲ್ಲಿಲ್ಲ ಚಂದ್ರ ಮೇಲೆ ಹೋಗ್ಬಿಟ್ಟಿದ್ದ. ಚಂದ್ರನ್ ಮೇಲಿಂದ ವಾಪಸ್ ಬಂದು ಅವ್ನ ಹತ್ರ ಹೋಗ್ಬಿಟ್ಟು ಅವ್ನ್ ಜಾಕೆಟ್ ಹರ್ದಾಕ್ಬಿಟ್ಟ. ಯಾಕೋ ಮಚ್ಚ ಅಂತ ಕೇಳಿದ್ರೆ, ಉಸಿರಾಡಕ್ ಜಾಗ ಇರ್ಲಿಲ್ಲ ಪಾಪ, ನಾನ್ ಇವಾಗ ಜಾಗ ಮಾಡ್ದೆ ಅಂದ. ಅವ್ನ್ ಮೊದ್ಲೇ ಗಾಯ ನೋವಿಂದ ಸಾಯ್ತಿದ್ದೆ, ಇವಾಗ ಚುಳಿಯಿಂದ ಬೇರೆ ಸಾಯ್ತವನೆ ಅಂತ ನಾನೇ ಆಂಬುಲೆನ್ಸ್ ಫೋನ್ ಮಾಡ್ದೆ.
ಆಂಬುಲೆನ್ಸ್ ಯಾವ ವಿಷಯ ಮಾಡಿದ್ನೋ ಗೊತ್ತಿಲ್ಲ, ನಿಮ್ದು ಯಾವ ದೇಶ ಅಂತ ಕೇಳ್ತವನೆ. ಅದಕ್ಕೆ ನಾನು ಥೈಲ್ಯಾಂಡ್ ಇಲ್ಲೊಬ್ಬ ಮಸಾಜ್ ಮಾಡ್ಬೇಕಾಯ್ತು, ಬಾ ಮಾಡ್ಬಿಟ್ಟು ಹೋಗು ಅಂದೆ. ಆಂಬುಲೆನ್ಸ್ ಬರಕ್ 10 ನಿಮಿಷ ಆಯ್ತು, ಅಷ್ಟ್ರಲ್ಲಿ ನಮ್ ತರ ಇನ್ನೊಂದ್ 10 ಜನ ಬಂದು ಸೇರ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಬಿದ್ದೋರನ್ನೇ ಗುರಾಯಿಸ್ತಾ ಇದೀವಿ. ಕೊನೆಗೂ ಆಂಬುಲೆನ್ಸ್ ಬಂತು, ನನ್ 3 ಜನ ಫ್ರೆಂಡ್ಸ್ ಆಂಬುಲೆನ್ಸ್ ಹತ್ರ ಹೋಗ್ಬಿಟ್ಟು ಮುಂದೆ ನಾನ್ ಕುತ್ಕೊಂತೀನಿ ಅಂತ ಕಿತ್ತಾಡ್ತವ್ರೆ. ಅದಕ್ಕೆ ಡ್ರೈವರ್ ಆಮೇಲೆ ಕಿತ್ತಾಡೋರಂತೆ, ಫಸ್ಟ್ ಬಾಡಿ ತೊಗೊಂಡೆ ಆ ಕಡೆ ಬನ್ನಿ ಅಂದ. ಅದಕ್ಕೆ ನನ್ನ ಫ್ರೆಂಡ್ ಬಾಡಿ ಅಲ್ಲ ಅವ್ನು ಇನ್ನೂ ಬದುಕವನೆ, ಅವ್ನ ಎದೆ ಹತ್ರ ಉಸಿರಾಡಕ್ ಜಾಗ ಮಾಡಿದೀವಿ ಅಂದ. ಅಂತ ಇವಾಗ 4 ಜನ ಹಿಡ್ಕೊಂಡು ಬಾಡಿ ಒಳಗಡೆ ಹಾಕಿದ್ವಿ, ಇನ್ನೊಂದ್ 4 ಜನ ಅವ್ನ ಗಾಡಿನೇ ತೊಗೊಂಡೆ ಹಾಕ್ತವ್ರೆ. ಅದಕ್ಕೆ ಡ್ರೈವರ್ ಗೋಳಿ ಮಕ್ಕಳ ಆಂಬುಲೆನ್ಸ್ ಇದು ಟಾಟಾ ಎಸಿ ಅಲ್ಲ ಅಂದ. ಸರಿ ಅಂತ ಗಾಡಿನಲ್ಲೇ ಬಿಸಾಕ್ಬಿಟ್ಟು ಫ್ರಂಟ್ ಸೀಟ್ ಅಲ್ಲಿ ಮಾಲ್ ಮಹೇಶ್ ನ ಕುಂಡಿಸ್ಬಿಟ್ಟು ಆ ಬಾಡಿ ಜೊತೆ 10 ಜನ ಹತ್ಕೊಂಡ್ರು. ಹೋಯ್ತಾ ಇರ್ಬೇಕಾದ್ರೆ ಮಾಲ್ ಮಹೇಶ್ ಡ್ರೈವರ್ ಹತ್ರ ಬೋರ್ ಹೊಡಿತಿದೆ ಸಾಂಗ್ ಹಾಕಲ್ವಾ ಅಂದ. ಅದಕ್ಕೆ ಆ ಡ್ರೈವರ್ ಈ ಗೋಳಿ ಮಕ್ಕಳ ಹತ್ರ ಏನ್ ಕಿತ್ತಾಡೋದು ಅಂತ ಚಂದನ್ ಸಿಟಿ ತಕಿಲ ಸಾಂಗ್ ಹಾಕ್ತಾ. 10 ಜನ ಆಂಬುಲೆನ್ಸ್ ಡಿಸ್ಕೋ ಲೈಟ್ ಅಲ್ಲಿ ಚಂದನ್ ಸಿಟಿ ಸಾಂಗ್ ಡ್ಯಾನ್ಸ್ ಆಡ್ತಾ ಇದೀವಿ.